ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಂಬಿ ಎಣಿಸ್ತಾ ಇರೋ ದರ್ಶನ್ ಅವರ ವಿಚಾರದಲ್ಲಿ ಒಂದು ಟ್ವಿಸ್ಟ್ ಇದೆ. 7 ವರ್ಷಗಳ ನಂತರ ತಾಯಿ ಮೀನಾ ತೂಗುದೀಪ್ ದರ್ಶನ್ ಅವ್ರನ್ನ ನೋಡೋಕ್ ಬಂದಿದ್ದಾರೆ. ಮೀನಾ ತೂಗುದೀಪ್ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ರು. 7 ವರ್ಷದಿಂದ ದರ್ಶನ್ ಮೀನಾ ಅವ್ರನ್ನ ನೋಡಿರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಈಗ ತಾಯಿ ಮಗನನ್ನ ನೋಡೋದಕ್ಕೆ ಜೈಲಿಗೆ ಬಂದಿದ್ದಾರೆ. ಅವರನ್ನ ಭೇಟಿಯಾಗಿದ್ದಾರೆ ದರ್ಶನ್. ಹೇಗಿತ್ತು ಅವರಿಬ್ಬರ ಆ ಒಂದು ಸಂದರ್ಭ, ಭೇಟಿಯ ಸಂದರ್ಭ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ತಾಯಿಯನ್ನ ಭೇಟಿಯಾಗಿದ್ದಾರೆ ದರ್ಶನ್. 7 ವರ್ಷದಿಂದ ತಾಯಿಯ ಭೇಟಿಗೆ ಹೋಗಿರ್ಲಿಲ್ಲ ಅಂತ ಹೇಳಲಾಗ್ತಾ ಇದೆ. ಸಾಕಷ್ಟು ಅನಾರೋಗ್ಯದಿಂದ ಮೀನಾ ತೂಗುದೀಪ್ ಬಳಲ್ತಾ ಇದ್ರು. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಮಗನನ್ನ ನೋಡೋದಕ್ಕೆ ಅಂತ ಬಂದಿದ್ದಾರೆ. ಮೀನಾ ತೂಗುದೀಪ್ ದರ್ಶನ್ ಅವ್ರನ್ನ ಭೇಟಿ ಆಗೋದಕ್ಕೆ ಬಂದಿರತಕ್ಕಂಥದ್ದು. ಇಷ್ಟು ದಿನಗಳಾದ್ರೂ ಕೂಡ ತಾಯಿ ಆಗ್ಲಿ, ತಮ್ಮ ಆಗ್ಲಿ, ಕುಟುಂಬಸ್ಥರಾಗ್ಲಿ ಯಾರು ಕೂಡ ದರ್ಶನ್ ಬಗ್ಗೆ ಕೇಳ್ತಾ ಇಲ್ಲ ಅನ್ನುವಂಥ ಮಾತಿತ್ತು. ಈಗ ಅವರ ತಾಯಿ ಬಂದು ಭೇಟಿಯಾಗಿದ್ದಾರೆ ಮಗನನ್ನ. 7 ವರ್ಷಗಳಾಗಿತ್ತಂತೆ ದರ್ಶನ್ ತಾಯಿಯನ್ನ ನೋಡೋದಕ್ಕೆ ಹೋಗಿರ್ಲಿಲ್ಲ ಅನ್ನುವಂಥದ್ದು ಪರಿಸ್ಥಿತಿ. ಈಗ ಪರಪ್ಪನ ಅಗ್ರಹಾರಕ್ಕೆ ಬಂದು ಮೀನಾ ಅವರು ಮಗನನ್ನ ಭೇಟಿಯಾಗಿದ್ದಾರೆ. ದರ್ಶನ್ ಮೀನಾ ಭೇಟಿ ವೇಳೆಯೂ ಕೂಡ ಡಿ ಬಾಸ್ ಅಂತ ಅಲ್ಲಿ ಖೈದಿಗಳು ಜೈಕಾರ ಹಾಕಿರುವಂತ ಘೋಷಣೆ ಕೇಳಿ ಬಂದಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಮೀನಾ ಭೇಟಿಯ ಇನ್ಸೈಡ್ ಮಾಹಿತಿ, ತಾಯಿ ಮಗನ ಭೇಟಿಯ ಇನ್ಸೈಡ್ ಮಾಹಿತಿ ಏನೇನಾಯ್ತು, ಹೇಗಿತ್ತು ಅನ್ನೋಂಥದ್ದು ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ವೀಕ್ಷಕರೇ. ಮೀನಾ ಅವರು ಒಳಗಡೆ ಹೋಗಿ ದರ್ಶನ್ ಅವ್ರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಜೈಕಾರ ಹಾಕಿದ್ದಾರೆ ಡಿ ಬಾಸ್ ಅಂತ. ಅದೊಂದು ಭಾವನಾತ್ಮಕ ಕ್ಷಣ ಆಗಿತ್ತು ಅನ್ನೋಂಥ ಡೀಟೇಲ್ಸ್ ಇದೆ. ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ಬಹಳ ಎಮೋಷನಲ್ ಆದಂಥ, ಭಾವನಾತ್ಮಕವಾದಂಥ, ತೀವ್ರವಾದಂಥ ಒಂದು ಕ್ಷಣ ಅಂತೂ ಖಂಡಿತವಾಗ್ಲೂ ಆಗಿರುತ್ತೆ ಇದು. ಹೇಗಿತ್ತಂತೆ ಮೀನಾಮ್ಮ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಆದಾಗ ಆ ಒಂದು ಪರಿಸ್ಥಿತಿ ಹೇಗಿತ್ತಲ್ಲಿ ಜೈಲಲ್ಲಿ? ಶ್ರೀಲಕ್ಷ್ಮಿ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಫ್ಯಾಮಿಲಿ ಸಪೋರ್ಟ್ ಅನ್ನುವಂಥದ್ದು ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಯಾರು ಬಂದರೆ ಏನು ಬಿಟ್ಟರೆ ಏನು, ಮನೆಯವರು ಬರಲಿಲ್ಲ ಅಂತಂದರೆ ಒಂದು ರೀತಿ ಅವರಿಗೆ ಯಾವ ರೀತಿಯ ವೀಕ್ನೆಸ್ ಕಾಡ್ತಾ ಇರುತ್ತೆ, ಈ ರೀತಿಯ ಸಮಸ್ಯೆಗಳಾಗ್ತಾ ಇರುತ್ತೆ ಅನ್ನೋದು ಇವತ್ತು ಸಾಬೀತಾಗಿದೆ. ಇಷ್ಟು ದಿನ ಯಾರು ಬಂದರು ಯಾರು ಬಿಟ್ಟರು, ಆದರೆ ಇವತ್ತು ನಟ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ದರ್ಶನ್ ಅವರ ಭೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ಆಗಮಿಸಿದ್ರು. ನಾವು ಈ ಭೇಟಿ ಆಗೋದಕ್ಕಿಂತ ಪೂರ್ವದ ದಿನಗಳನ್ನು ಗಮನಿಸಿದಾಗ ಈ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವಂತಹ ಅವರ ಮನೆಯಲ್ಲಿ ಒಂದು ರೀತಿ ನೀರವ ಮೌನ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಕೇಸ್ನ ಬಗ್ಗೆ ನಟ ದರ್ಶನ್ ಅವರ ತಾಯಿ ಮಾತಾಡಬಹುದು, ಮೀಡಿಯಾನ ಅಡ್ರೆಸ್ ಮಾಡಬಹುದು ಅನ್ನೋ ನಿರೀಕ್ಷೆ ಇತ್ತು. ಆದರೆ ಅಂತರವನ್ನು ಕಾಯ್ದುಕೊಂಡಿದ್ರು. ಕಂಪ್ಲೀಟ್ಲಿ ನಮಗೂ ಈ ಕೇಸ್ಗೂ ದರ್ಶನ್ಗೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ದರ್ಶನ್ ಅವರ ತಾಯಿ, ದರ್ಶನ್ ಅವರ ಸಹೋದರ ದಿನಕರ್ ಈ ಅಂತರವನ್ನು ಕಾಯ್ದುಕೊಂಡಿದ್ರು. ಆದರೆ ಇವತ್ತು ಆ ಅಂತರ ಸರಿದಿದೆ. ನೇರವಾಗಿ ದರ್ಶನ್ ಅವರ ಭೇಟಿಗೆ ಪರಪ್ಪನ ಅಗ್ರಹಾರಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ದರ್ಶನ್ ಅವರ ತಾಯಿ ದರ್ಶನ್ನ ನೋಡ್ತಾ ಇದ್ದಂತೆ ಸಹಜವಾಗಿ ಭಾವುಕರಾಗಿದ್ದಾರೆ. ಯಾಕಂದರೆ ದರ್ಶನ್ ಅವರನ್ನ ಅವರು ಈ ರೀತಿ ನೋಡಿದ್ದಿಲ್ಲ. ಇಡೀ ರಾಜ್ಯದಲ್ಲಿ ಅವರನ್ನ ಹೊತ್ತು ಕುಣಿದಾಡಿದ್ದಾರೆ. ಡಿ ಬಾಸ್ ಅನ್ನುವಂತಹ ಜೈಕಾರದಲ್ಲಿ ಮುಳುಗಿದ್ರು. ಆದರೆ ಇವತ್ತು ಜೈಲಿನ ಮೂಲೆಯಲ್ಲಿ ನಿಂತಿದ್ದು ನೋಡಿ, ಒಂದು ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು ದರ್ಶನ್ಗೆ. ಯಾಕಂದರೆ ಸೆನ್ಸಿಟಿವ್ ಕೇಸ್, ಹೈ ಪ್ರೊಫೈಲ್ ಕೇಸ್ ಆಗಿರುವುದರಿಂದ ಸಹ ಕೈದಿಗಳ ಸಮ್ಮುಖದಲ್ಲಿ ಅಥವಾ ಅವರು ಇರುವಂತಹ ಕಡೆ ದರ್ಶನ ಅವರನ್ನ ಭೇಟಿ ಆಗೋದು ಕಷ್ಟ ಆಗುತ್ತೆ. ಹೀಗಾಗಿ ಪ್ರತ್ಯೇಕ ಕೊಠಡಿಯಲ್ಲಿ 20 ನಿಮಿಷಕ್ಕೂ ಹೆಚ್ಚು ಕಾಲ ಅವರ ಜೊತೆಗೆ ಮಾತಾಡಿದ್ದಾರೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಆಗಿದೆ, ಭಾವುಕರಾಗಿದ್ದಾರೆ, ಒಬ್ರಿಗೊಬ್ರು ಸಮಾಧಾನ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ಸಂದರ್ಭದಲ್ಲಿ ದರ್ಶನ್ ಅವರ ತಾಯಿಗೆ ಧೈರ್ಯ ಹೇಳಿದ್ದಾರೆ, ನನಗೇನು ಆಗೋದಿಲ್ಲ, ಧೈರ್ಯ ತಗೋ ಅಂತ ಹೇಳಿ. ಈ ಸಂದರ್ಭದಲ್ಲಿ ಮೀನಾ ತೂಗುದೀಪ್ ಕೂಡ ಒಂದು ರೀತಿ ಮೌನಕ್ಕೆ ಶರಣಾಗಿದ್ರು. ಏನು ಈಗ ರೈಟ್, ಥ್ಯಾಂಕ್ ಯು ಶ್ರೀಪಾದ್ ಡೀಟೇಲ್ಸ್ಗಾಗಿ.